ಮೊದಲ ವಾರ ಕೊಂಚ ಸೈಲೆಂಟ್ ಆಗಿದ್ದ ಬಿಗ್ ಬಾಸ್ ಮನೆ ಈಗ ಫುಲ್ ವೈಲೆಂಟ್ ಆಗಿದೆ. ಸ್ಪರ್ಧಿಗಳು ಔಟ್ ಆಗ್ತಿದ್ದಂತೆ ಕಿಚ್ಚ ಸುದೀಪ್ ಸ್ಪರ್ಧಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಸ್ಪರ್ಧಿಗಳು ಬಿಗ್ ಬಾಸ್ ಟಾಸ್ಕ್ ಜೊತೆಗೆ ತಮ್ಮ ಆಟನೂ ಶುರು ಮಾಡಿಕೊಂಡಿದ್ದಾರೆ. ಆದ್ರೆ ಈಗ ಕಾಕ್ರೋಚ್ ಸುದಿ ದೊಡ್ಡ ಮನೆಯ ಅಸುರಾಧಿಪತಿ ಆಗಿದ್ದಾರೆ. ಸುದಿ ಆರ್ಭಟಕ್ಕೆ ಮನೆ ಮಂದಿ ಶಾಕ್ ಆಗಿದ್ದಾರೆ. ದೊಡ್ಡ ಮನೆಗೆ ಬಂದ ರಕ್ಷಿತಾ ಶೆಟ್ಟಿಗೆ ಮೊದಲ ಆಟದಲ್ಲೇ ಪನಿಷ್ಮೆಂಟ್ ಸಿಕ್ಕಿದೆ. ಮತ್ತೊಂದ್ ಕಡೆ ದೊಡ್ಡ ಮನೆಗೆ ಹೊಸ ಸ್ಪರ್ಧಿಗಳು ಎಂಟ್ರಿ ಕೊಡೋದು ಪಕ್ಕ ಆಗಿದೆ. ಅಷ್ಟಕ್ಕೂ ದೊಡ್ಡ ಮನೆಯಲ್ಲಿ ಏನಾಗ್ತಿದೆ? ರಕ್ಷಿತಾ ಶೆಟ್ಟಿಗೆ ಮೊದಲ ದಿನವೇ ಶಿಕ್ಷೆ ಆಗಿದ್ದು ಯಾಕೆ? ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಯ್ತಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಸಲಿ ಆಟ ಶುರುವಾಗಿದೆ. ಫಿನಾಲೆಗೆ ಹತ್ತಿರವಾಗ್ತಿದ್ದಾಗ ಕೊಡ್ತಿದ್ದ ಟಾಸ್ಕ್ಗಳನ್ನ ಈ ಸೀಸನ್ನ ಆರಂಭದ ದಿನಗಳಲ್ಲೇ ಕೊಡಲಾಗ್ತಿದೆ. ಯಾರು ಊಹಿಸಿರದ ಟಾಸ್ಕ್ಗಳನ್ನ ಈ ಸೀಸನ್ನಲ್ಲಿ ನೀಡಲಾಗಿದೆ. ಮೊದಲ ದಿನ ಔಟ್ ಆಗಿದ್ದ ರಕ್ಷಿತಾ ಶೆಟ್ಟಿ ದೊಡ್ಡಮನೆಗೆ ಶನಿವಾರ ಎಂಟ್ರಿ ಕೊಟ್ಟಿದ್ದಾರೆ. ತನ್ನನ್ನು ಹೊರಹಾಕಿದ್ದಕ್ಕೆ ಕಿಚ್ಚನ ಮುಂದೆಯೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಲ್ಲಿ ರೀಸನ್ ಕೊಟ್ಟು ನನ್ನನ್ನು ಹೊರಹಾಕಿದ್ರು, ಪ್ರಾಪರ್ ರೀಸನ್ ಕೊಡದೆ ಎಲಿಮಿನೇಟ್ ಮಾಡಿದ್ದು ಯಾಕೆ? ಸ್ಪಂದನ ಮಾಡು ಬದಲು ನನ್ನನ್ನು ಉಳಿಸಿಕೊಳ್ಬೋದಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅದಾದ್ಮೇಲೆ ಯಾರನ್ನ ಹೊರ ಕಳಿಸ್ಬೇಕು ಎಂದು ಸುದೀಪ್ ಕೇಳಿದಾಗಲೂ ಎಲ್ಲರನ್ನ ಕಳಿಸ್ಬೇಕು ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ ನೋಡಿ ಮನೆ ಮಂದಿ ಶಾಕ್ ಆದ್ರು. ರಕ್ಷಿತಾ ದೊಡ್ಡ ಮನೆಗೆ ಬರ್ತಿದ್ದಂತೆ ಎಲಿಮಿನೇಷನ್ ಕೂಡ ನಡೆದಿದೆ. ಮೊದಲ ವಾರ ಇಬ್ಬರು ಸ್ಪರ್ಧಿಗಳು ದೊಡ್ಡ ಮನೆಯಿಂದ ಔಟ್ ಆಗಿದ್ದಾರೆ. ವೀಕ್ಷಕರ ಊಹೆಯಂತೆ RJ ಅಮಿತ್ ಹಾಗೂ ಕರಿಬಸಪ್ಪ ಎಲಿಮಿನೇಟ್ ಆಗಿದ್ದಾರೆ. ಮೊದಲ ವಾರ ಫುಲ್ ಸೈಲೆಂಟ್ ಆಗಿದ್ದ ಜೋಡಿ ಆಟ ಕೂಡ ಚೆನ್ನಾಗಿ ಆಡಿರಲಿಲ್ಲ. ಹೀಗಾಗಿ ಅಮಿತ್ ಕರಿಬಸಪ್ಪ ಔಟ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಆಟ ಈಗಾಗಲೇ ಶುರುವಾಗಿದೆ. ಆದ್ರೂ ಕೆಲ ಸ್ಪರ್ಧಿಗಳು ಸೈಲೆಂಟ್ ಆಗಿಯೇ ಇದ್ರು. ಇದರ ಜೊತೆಗೆ ಸ್ಪರ್ಧಿಗಳು ಅನೇಕ ತಪ್ಪುಗಳನ್ನು ಕೂಡ ಮಾಡಿದ್ರು. ವೀಕೆಂಡ್ ನಲ್ಲಿ ಸುದೀಪ್ ಸ್ಪರ್ಧಿಗಳಿಗೆ ತಮ್ಮ ತಪ್ಪನ್ನ ಮನವರಿಕೆ ಮಾಡಿದ್ದಾರೆ. ಜೊತೆಗೆ ಈ ಮನೆಯಿಂದ ಯಾರು ಯಾವಾಗ ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು, ಎಷ್ಟು ಜನ ಬೇಕಾದ್ರೂ ಸ್ಪರ್ಧಿಗಳಾಗಿ ಈ ಮನೆಗೆ ಬರ್ಬೋದು, ಇನ್ ಮುಂದೆ ಕೇರ್ಫುಲ್ ಆಗಿ ಆಟ ಆಡಿ ಅಂತ ಸುದೀಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೀಗ ಸ್ಪರ್ಧಿಗಳು ಇನ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರಾ? ತಮ್ಮ ಆಟ ಶುರು ಮಾಡಿಕೊಳ್ತಾರಾ? ಎರಡನೇ ವಾರ ಹೇಗಿರಲಿದೆ ಎಂಬ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿದೆ. ಇದೀಗ ಕಾಕ್ರೋಚ್ ಸುದಿ ದೊಡ್ಡ ಮನೆಯ ಅಸುರಾಧಿಪತಿ ಆಗಿದ್ದಾರೆ. ದೊಡ್ಡ ಮನೆಯಲ್ಲಿ ಈಗ ಸುದಿ ಹೇಳಿದ್ದೇ ರೂಲ್ಸ್, ಆಡಿದ್ದೇ ಆಟ ಅನ್ನೋ ತರ ಆಗಿದೆ. ಸುದಿ ಕೊಡೋ ಆಟಕ್ಕೆ ಮನೆ ಮಂದಿ ಫುಲ್ ರೋಸ್ಟ್ ಆಗಿದ್ದಾರೆ. ಆಟ ಶುರು ಮಾಡಿದ ಮೊದಲ ದಿನವೇ ರಕ್ಷಿತಾಗೆ ಪನಿಷ್ಮೆಂಟ್ ಕೂಡ ಸಿಕ್ಕಿದೆ. ವೀಕೆಂಡ್ ಮಸ್ತಿಯಲ್ಲಿದ್ದ ಬಿಗ್ ಬಾಸ್ ಮನೆಯಲ್ಲಿ ಈಗ ಅಸುರಾಧಿಪತಿ ಕಿಚ್ಚು ಎದ್ದಿದೆ. ಮೊದಲ ಫಿನಾಲೆ ಕಂಟೆಸ್ಟೆಂಟ್ ಕಾಕ್ರೋಚ್ ಸುದಿಗೆ ಬಿಗ್ ಬಾಸ್ ವಿಶೇಷ ಅಧಿಕಾರ ನೀಡಿದ್ದಾರೆ. ಅದುವೇ ಅಸುರ ಸರ್ವೋಚ್ಚ ಅಧಿಪತಿ ಆಗಿದ್ದಾರೆ. ಈ ಬೆನ್ನಲ್ಲೇ ಸುದಿ ಅಸುರ ವೇಷ ಧರಿಸಿ ದೊಡ್ಡ ಮನೆಯಲ್ಲಿ ಅಟ್ಟಹಾಸ ಶುರು ಮಾಡಿದ್ದಾರೆ. ಈ ಬೆನ್ನಲ್ಲೇ ತಪ್ಪು ಮಾಡಿದವರಿಗೆ, ಕೆಲಸ ಮಾಡದ ಜನರಿಗೆ ಹಿಟ್ಲರ್ ಮಾದರಿಯಲ್ಲಿ ಅಸುರಾಧಿಪತಿ ಶಿಕ್ಷೆ ನೀಡುತ್ತಿದ್ದಾರೆ. ಅದರಂತೆ ಗಿಲ್ಲಿ, ಕಾವ್ಯ, ರಕ್ಷಿತಾ ಶೆಟ್ಟಿಗೆ ಬಸ್ಗೆ ಹೊಡೆಸಿದ್ದಾರೆ. ಬಳಿಕ ತಾನು ಬಂದಾಗ ಎಲ್ಲರೂ ಎದ್ದು ನಿಲ್ಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಗಿಲ್ಲಿ ಬಾತ್ರೂಮ್ನಲ್ಲಿದ್ರೂ ಕೂಡ ಎದ್ದು ನಿಲ್ಬೇಕಂತ ಕೇಳಿದ್ದಾರೆ. ಈ ಬೆನ್ನಲ್ಲೇ ಗಿಲ್ಲಿ ಕಾವ್ಯಳನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ದಾರೆ. ಇನ್ನು ರಾಜ್ಯದ ಮಹಾರಾಣಿ ಅಂತ ಪೋಸ್ ಕೊಡ್ತಿದ್ದ ಜಾಹ್ನವಿಗೆ ಅಧಿಪತಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಕೆಯನ್ನ ಎಳ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿ ಅಂತ ಅಸುರಾಧಿಪತಿ ಆದೇಶ ನೀಡಿದ್ದಾರೆ. ಅದರಂತೆ ಡಾಗ್ ಸತೀಶ್, ಚಂದ್ರಪ್ರಭಾ ಹಾಗೂ ಧ್ರುವನ್ ಜಾಹ್ನವಿಯನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ದಾರೆ. ಅಸುರಾಧಿಪತಿಯ ಆಟ ಕಾಟಕ್ಕೆ ಮನೆ ಮಂದಿ ಫುಲ್ ಸುಸ್ತಾಗಿದ್ದಾರೆ. ಇದೀಗ ರಾಕ್ಷಸನನ್ನ ಸಂಹಾರ ಮಾಡ್ತೇವೆ ಅಂತ ಅಶ್ವಿನಿ ಗೌಡ ಜೊತೆ ರಾಜ ಮಾತೆಯರು ಸಂಕಲ್ಪ ತೊಟ್ಟಿದ್ದಾರೆ. ಹೀಗಾಗಿ ಈ ವಾರದ ಎಪಿಸೋಡ್ ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸಿದೆ? ಕಾಕ್ರೋಚ್ ಸುದಿ ಗೆಟಪ್ ನಿಮ್ಗೆ ಇಷ್ಟ ಆಯ್ತಾ? ದೊಡ್ಡ ಮನೆ ಆಟ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.